ಆಪಸ್ತಂಭ ಪರಂಪರೆಯ ಅಗ್ನಿಮುಖ ಪ್ರಕರಣದಲ್ಲಿ ಅಂದರೆ ಹೋಮ ಮಾಡುವಾಗ ಯಾವ ವಿಧಿವಿಧಾನಗಳೊಂದಿಗೆ ಮಾಡಬೇಕೋ ಅದನ್ನು ಅಗ್ನಿಮುಖ ಪ್ರಯೋಗ ಅಂತ ಕರೀತಾರೆ. ಆ ಅಗ್ನಿಮುಖ ಪ್ರಯೋಗದಲ್ಲಿ ಯಾವ ಯಾವ ಸಂಸ್ಕಾರಗಳಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಕೆಲವೊಂದು ವಿಧಿಗಳನ್ನು ವಿಶೇಷವಾಗಿ ನಿಯಮ ಮಾಡಲ್ಪಟ್ಟಿದ್ದಾರೆ, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಹಲವರ ಪ್ರಶ್ನೆ. ಉದಾಹರಣೆಗೆ ಆಜ್ಯ ಭಾಗ ಅಂತ ಯಾವ ಯಾವ ಸಂದರ್ಭದಲ್ಲಿ, ಇದು ಅಗ್ನಿಮುಖ ಪ್ರಯೋಗ ಗೊತ್ತಿರೋರಿಗೆ ಈ ಶಬ್ದಗಳು ಸರಿಯಾಗಿ ಅರ್ಥ ಆಗುತ್ತೆ. ಆ ಒಂದು ಆಜ್ಯ ಭಾಗ ಅಂತ ಅದನ್ನು ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕು, ಮುಖಾಂತಾಹುತಿ ಅದನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಮಾಡಬೇಕು, ಅದೇ ತರಹ ಪಕ್ವಾಹುತಿ ಯಾವಾಗ, ಸ್ವಿಷ್ಟಕೃತ್ ಹೋಮ ಯಾವ್ಯಾವಾಗಿರಲ್ಲ, ಪರಿಧ್ಯಂಜನ ಲೇಪಕಾರ್ಯ, ಪರಿಧಿ ಪ್ರಹರಣ, ಪರಿಧಿ ನಿರಸನ, ಸಂಸ್ರಾವ ಹೋಮ ಇವೆಲ್ಲ ಯಾವಾಗ ಇರಲ್ಲ, ಯಾವ್ಯಾವಾಗ ಇರುತ್ತೆ ಯಾವ್ಯಾವ ಕರ್ಮಗಳಲ್ಲಿ ಅನ್ನುವ ಈ ವಿಷಯಗಳ ಬಗ್ಗೆ ಅನೇಕರಿಗೆ ಗೊಂದಲವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆಲ್ಲ ಪ್ರಮಾಣ ಸಹಿತವಾಗಿ ಉತ್ತರ ಬೇಕು ಅಂತ. ಹಾಗಾಗಿ ಅದಕ್ಕೆ ಆಧಾರಗಳನ್ನು ಹೀಗೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಸಾಮಾನ್ಯ ನಿಯಮದ ಪ್ರಕಾರ ಫಾರ್ಮುಲಾ ಏನು ಅಂದರೆ ಓಷಧಿಮತ್ಸು ಕರ್ಮಸು ಪಕ್ವಾಹುತಿ ಅಂತ. ಎಲ್ಲಿ ಓಷಧಿ ದ್ರವ್ಯಗಳಿಂದ ಹೋಮವು ಆಗಲ್ಪಡುತ್ತದೋ, ಓಷಧಿ ದ್ರವ್ಯಗಳು ಅಂದರೆ ಸಮಿತ್ತು, ಧಾನ್ಯಗಳು, ಚರು, ಇವೆಲ್ಲ ಓಷಧಿ ಮೂಲವಾದಂಥ ದ್ರವ್ಯಗಳು. ಇವುಗಳು ಎಲ್ಲಿರುತ್ತದೋ ಯಾವ ಹೋಮದಲ್ಲಿ ಅಲ್ಲೆಲ್ಲವೂ ಕೂಡ ಪಕ್ವಾಹುತಿ ಇರುತ್ತೆ ಅಂತ. ಎಲ್ಲಿ ಓಷಧಿ ದ್ರವ್ಯಗಳು ಆಹುತಿಗೆ ಇರಲ್ವೋ, ಕೇವಲ ಆಜ್ಯ ಮಾತ್ರ ಹೋಮ ಮಾಡೋಕ್ಕೆ ಆಹುತಿಯಾಗಿರುತ್ತೋ, ಏಕೆಂದರೆ ಆಜ್ಯ ಅನ್ನೋದು ಓಷಧಿ ದ್ರವ್ಯ ಅಲ್ಲ, ಅದು ಒಂದು ಪ್ರಾಣಿಯಿಂದ ಉತ್ಪತ್ತಿಯಾಗುವಂತಹ ದ್ರವ್ಯ. ಹಸುವಿನಿಂದ ಹಾಲು, ಆ ಮೂಲಕವಾಗಿ ಆಗುವಂಥ ದ್ರವ್ಯ, ತುಪ್ಪ ಆಜ್ಯ. ಹಾಗಾಗಿ ಕೇವಲ ಆಜ್ಯದಿಂದ ಮಾಡುವ ಹೋಮಗಳಲ್ಲಿ ನಿಮಗೆ ಆಜ್ಯ ಭಾಗಾಂತದವರೆಗೆ ಮಾತ್ರ ಮಾಡಬೇಕು. ಕೇವಲ ಆಜ್ಯ ಹೋಮ ಇರುವ ಕಡೆ ಮುಖಾಂತ ಆಹುತಿ ಇರಲ್ಲ, ಅಂದರೆ ಮುಖಾಹುತಿ ಇರಲ್ಲ, ಕೇವಲ ಆಜ್ಯ ಭಾಗ ಮಾತ್ರ ಇರುತ್ತೆ. ಎಲ್ಲಿ ಮುಖಾಹುತಿ ಇರಲ್ವೋ ಅಲ್ಲಿ ಪಕ್ವಾಹುತಿಯೂ ಇರೋದಿಲ್ಲ. ಎಲ್ಲಿ ಪಕ್ವಾಹುತಿ ಇರಲ್ವೋ ಅಲ್ಲಿ ಶೇಷೇಣ ಸ್ವಿಷ್ಟಕೃತ್ ಆಹುತಿಯೂ ಇರಲ್ಲ. ಎಲ್ಲಿ ಸ್ವಿಷ್ಟಕೃತ್ ಆಹುತಿ ಇರಲ್ವೋ ಅಲ್ಲಿ ಪರಿಧ್ಯಂಜನ ಲೇಪ ಕಾರ್ಯ ಇರಲ್ಲ. ಪರಿಧ್ಯಂಜನ ಲೇಪ ಕಾರ್ಯಗಳಿಲ್ಲದೆ ಇದ್ದಾಗ ಪರಿಧಿ ಪ್ರಹರಣ ಅನ್ನೋದು ಇರೋದಿಲ್ಲ. ಪರಿಧಿ ಪ್ರಹರಣ ಇಲ್ಲದೆ ಇರೋ ಕಡೆ ಪರಿಧಿ ಸಂಸ್ರಾವ ಹೋಮ ಇರೋದಿಲ್ಲ. ಇದಿಷ್ಟು ಒಂದು ಸಾಮಾನ್ಯವಾದ ಫಾರ್ಮುಲಾ, ಇದು ಮೂಲಭೂತವಾದ ಫಾರ್ಮುಲಾ. ಆಜ್ಯ ಹೋಮಗಳು ಕೇವಲ ಆಜ್ಯ ಹೋಮ ಇದ್ದಾಗ ಈ ತರಹ ಇರುತ್ತೆ. ಮುಖಾಂತ ಇರಲ್ಲ, ಪಕ್ವಾಹುತಿ ಇರಲ್ಲ, ಸ್ವಿಷ್ಟಕೃತ್ತಿರಲ್ಲ, ಪರಿಧ್ಯಂಜನ ಲೇಪಕಾರ್ಯ, ಪರಿಧಿ ಪ್ರಹರಣ ಇರೋಲ್ಲ, ಸಂಸ್ರಾವ ಹೋಮ ಇರಲ್ಲ. ಇದು ಮೂಲಭೂತವಾದ ಸೂತ್ರದ ಪರಿಭಾಷೆ, ಫಾರ್ಮುಲಾ, ನಿಯಮ. ಆದರೆ ಇದಕ್ಕೆ ಕೆಲವು ಕಡೆ ಮಹರ್ಷಿಗಳೇ ವಿಭಿನ್ನವಾದ ವಿಶೇಷ ರೂಲ್ಸನ್ನು ಅಳವಡಿಸಿದ್ದಾರೆ. ಅದು ಹೇಗೆ ಅಂತಂದರೆ, ಸಾಮಾನ್ಯ ನಿಯಮದ ಪ್ರಕಾರ ಪ್ರಹರಣ ಇಲ್ಲದೆ ಇರೋ ಕಡೆ ಲೇಪ ಕಾರ್ಯ ಅನ್ನೋದು ಇರಲ್ಲ. ಪ್ರಹರಣ ಇದ್ದ ಕಡೆ ಮಾತ್ರ ಲೇಪ ಕಾರ್ಯ ಇರಲೇಬೇಕು ಅನ್ನೋದು ನಿಯಮ. ಪ್ರಹರಣ ಎಲ್ಲಿರುತ್ತೋ ಅಲ್ಲಿ ಪರಿಧ್ಯಂಜನ ಲೇಪ ಕಾರ್ಯ ಇರುತ್ತೆ ಅನ್ನೋದು ಸಾಮಾನ್ಯ ನಿಯಮವೇ. ಆದರೆ ಅದಕ್ಕೆ ಸ್ವಲ್ಪ ಭಿನ್ನವಾಗಿ ವಿಶೇಷ ನಿಯಮದಡಿಯಲ್ಲಿ ವ್ರತೇಶು ಸುವನೇ ಚೈವ ತಥಾವಾಧ್ಯಯನೇ ಮಖೆ
ಪರಿಧಿ ಪ್ರಹರಣಂ ಕುರ್ಯಾತ್ ಲೇಪಕಾರ್ಯನ್ನ ವಿದ್ಯತೆ ಅಂತ ಈ ಒಂದು ಜಾಗದಲ್ಲಿ ಸ್ವಲ್ಪ ಋಷಿಗಳೇ ವಿಶೇಷ ನಿಯಮವನ್ನು ಅಳವಡಿಸಿಬಿಟ್ಟಿದ್ದಾರೆ. ವ್ರತೇಶು ವ್ರತೋಪಕ್ರಮ ವ್ರತೋತ್ಸರ್ಜನ ಕರ್ಮಗಳಲ್ಲಿ ಹಾಗೂ ಪುಂಸವನದಲ್ಲಿ ಹಾಗೂ ಉಪಾಕರ್ಮ ಹೋಮಗಳಲ್ಲಿ ಪರಿಧಿ ಪ್ರಹರಣವನ್ನು ಮಾಡಬೇಕು, ಅದರ ಲೇಪಕಾರ್ಯ ಪರಿಧ್ಯಂಜನಗಳಿರಲ್ಲ ಅಂತ. ಇದು ಅವರೇ ಕೊಡ್ತಾ ಇರುವಂಥ ವಿಶೇಷ ನಿಯಮಗಳು. ಮೊದಲು ನಾವು ಹೇಳಿದ್ದು ಮೂಲಭೂತ ನಿಯಮ ಹೇಳಾಯಿತು. ಅದಾದ ಮೇಲೆ ಅಲ್ಲಲ್ಲೇ ವಿಶೇಷ ನಿಯಮಗಳಡಿಯಲ್ಲಿ ವ್ರತೇಶು ಸುವನೇ ಚೈವ ತಥಾವಾಧ್ಯಯನೇ ಮಖೇ ಪರಿಧಿ ಪ್ರಹರಣಂ ಕುರ್ಯಾತ್ ಲೇಪಕಾರ್ಯನ್ನ ವಿದ್ಯತೆ. ಸಾಮಾನ್ಯ ನಿಯಮದ ಪ್ರಕಾರ ಎಲ್ಲೆಲ್ಲಿ ಪ್ರಹರಣ ಇರುತ್ತೋ ಅಲ್ಲೆಲ್ಲ ಲೇಪಕಾರ್ಯ ಪರಿಧ್ಯಂಜನಗಳು ಇರುತ್ತೆ. ಆದರೆ ಋಷಿಗಳೇ ಹೇಳಿರೋ ವ್ರತ ಉಪಕ್ರಮ ವ್ರತೋತ್ಸರ್ಜನ ಪುಂಸವನ ಉಪಾಕರ್ಮ ಹೋಮಗಳಲ್ಲಿ ಪರಿಧಿ ಪ್ರಹರಣವೇ ಮಾಡಿದ್ರೂ ಕೂಡ ಲೇಪಕಾರ್ಯ ಅನ್ನೋದು ಪರಿಧ್ಯಂಜನ ಅನ್ನೋದು ಇರೋದಿಲ್ಲ ಅನ್ನೋದು ಇದೊಂದು ವಿಶೇಷ ನಿಯಮ. ಅದೇ ತರಹ ಕರ್ಮಸ್ವೌಷಧಿ ಮತ್ಸು ಚ ವ್ರತೇಶು ಹಿ ಚತುರ್ಷ್ವಪಿ ಮುಖಾಹುತಿರವಶ್ಯಂ ಹಿ ಸರ್ವಾಚಾರ್ಯೈ ಸುನಿಶ್ಚಿತ. ಅಧ್ಯಾಯೋಪಕರ್ಮಾಣಿ ಚ ವ್ರತೇಷೂತ್ಸರ್ಜನೇಷು ಚ ಮುಖಾಹುತಿಶ್ಚಾಗ್ನಿಮುಖಂ ಕರ್ತವ್ಯಶ್ಚ ಜಯಾದಯಃ. ಅಂದರೆ ಈ ಕರ್ಮಸ್ವೌಷಧಿ ಕರ್ಮಗಳಲ್ಲಿ ಅಂದರೆ ಔಷಧಿ ಮತ್ಸು ಕರ್ಮಗಳಲ್ಲಿ ಔಷಧಿ ಆಹುತಿಗಳನ್ನು ಇಟ್ಕೊಂಡಂಥದ್ರಲ್ಲಿ ಮಾತ್ರವೇ ಮುಖಾಹುತಿಯನ್ನು ಮಾಡಲೇಬೇಕು ಅನ್ನೋದು ಮೂಲಭೂತ ನಿಯಮ. ಆದರೂ ಕೂಡ ಇಲ್ಲೂ ಕೂಡ ಕೆಲವೊಂದು ಕರ್ಮಗಳಲ್ಲಿ ಭಿನ್ನವಾಗಿ ಇಟ್ಟಿದ್ದಾರೆ. ಏನೋ ಮೂಲಭೂತ ನಿಯಮ ಏನು, ಎಲ್ಲಿ ಕೇವಲ ಆಜ್ಯ ಹೋಮ ಇರುತ್ತೋ ಅಲ್ಲಿ ಮುಖಾಹುತಿ ಇಲ್ಲ ಅನ್ನೋದು ಮೂಲಭೂತ ನಿಯಮ. ಆದರೆ ಅದಕ್ಕೆ ಭಿನ್ನವಾಗಿ ಕೆಲವೊಂದು ಕರ್ಮಗಳಲ್ಲಿ ಕೇವಲ ಆಜ್ಯ ಹೋಮವೇ ಆದರೂ ಮುಖಾಹುತಿಯನ್ನು ಮಾಡಿ ಅಂತ ಅದೇ ಆಚಾರ್ಯರುಗಳು ಹೇಳುತ್ತಿದ್ದಾರೆ. ಅಂಥ ಕರ್ಮಗಳು ಯಾವ್ಯಾವುದು ಅಂದರೆ ವ್ರತೋಪಕ್ರಮ ವ್ರತೋತ್ಸರ್ಜನ, ಇವುಗಳಲ್ಲಿ ಕೇವಲ ಆಜ್ಯ ಹೋಮವೇ ಆದರೂ ಮುಖಾಹುತಿಯನ್ನು ಮಾಡಲೇಬೇಕು. ಅದೇ ತರಹ ಅಧ್ಯಾಯ ಉಪಾಕರ್ಮ ಕರ್ಮದಲ್ಲೂ ಕೂಡ ಮುಖಾಹುತಿಯನ್ನು ಮಾಡಲೇಬೇಕು. ಅಲ್ಲೂ ಕೂಡ ಕೇವಲ ಆಜ್ಯಾಹುತಿಯೇ ಆದರೂ ಮುಖಾಹುತಿಯನ್ನು ಮಾಡಲೇಬೇಕು. ಹೀಗೆ ಅವರೇ ಯಾವ ವಿಶೇಷ ಕರ್ಮಗಳಲ್ಲಿ ವಿಶೇಷ ನಿಯಮಗಳನ್ನು ಈ ಥರ ಭಿನ್ನವಾಗಿ ಕೊಟ್ಟಿದ್ದಾರೆ. ಅವರು ಎಲ್ಲಿ ವಿಶೇಷವಾಗಿ ನಿಯಮವನ್ನು ಮಾಡಿದ್ದಾರೋ ಅಲ್ಲಿ ಮಾತ್ರ ಹಾಗೇ ಮಾಡಬೇಕೇ ಹೊರತು ಅದನ್ನು ಇಟ್ಕೊಂಡು ಬೇರೆ ಎಲ್ಲ ಕಡೆಗೂ ನಾವು ಸ್ವಂತವಾಗಿ ಅದನ್ನು ಉಲ್ಲಂಘನೆ ಮಾಡಿದಾಗ ಆಗಿಬಿಡುತ್ತೆ. ಬೇರೆ ಕಡೆ ಅನುಸರಿಸ್ಬಿಟ್ರೆ ಅವರು ಮಾತ್ರ ಅವರೇ ಹಾಕಿರುವ ಮೂಲಭೂತ ನಿಯಮಗಳಿಗೆ ಭಿನ್ನವಾಗಿ ವಿಶೇಷ ಅನ್ನೋ ಜಾಗದಲ್ಲಿ ಎಲ್ಲಿ ಕೊಟ್ಟಿದ್ದಾರೋ ಅಲ್ಲಿ ಮಾತ್ರ ಅವ್ರು ಹೇಳಿರೋ ಹಾಗೆ ಅನುಸರಿಸಬೇಕು. ಅಂದರೆ ಕೇವಲ ಆಜ್ಯ ಹೋಮವನ್ನು ಮಾಡುವ ಜಾಗಗಳಲ್ಲಿ ಕೇವಲ ಆಜ್ಯ ಭಾಗ ಅಂತ ಹೋಮ, ಮುಖಾಹುತಿ ಇಲ್ಲ, ಪಕ್ವಾಹುತಿ ಇಲ್ಲ, ಸ್ವಿಷ್ಟಕೃತ್ ಹೋಮ ಇಲ್ಲ, ಪರಿಧ್ಯಂಜನ ಪರಿಧಿ ಲೇಪಕಾರ್ಯ ಪರಿಧಿ ಪ್ರಹರಣಗಳಿಲ್ಲ, ಸಂಸ್ರಾವ ಹೋಮ ಇಲ್ಲ, ಇದಿಷ್ಟು ಇಲ್ಲ. ಇದು ಮೂಲಭೂತ ತತ್ವ, ಇದರಲ್ಲಿ ಯಾವ ಸಂಶಯವೂ ಬೇಕಿಲ್ಲ. ಸಾಮಾನ್ಯ ನಿಯಮ, ಮೂಲಭೂತ ನಿಯಮ ಹೀಗೇನೆ. ಆದರೆ ಇದಕ್ಕೆ ಅಪವಾದ ಎಲ್ಲಿ ಅಂದರೆ ಉಪಾಕರ್ಮದಲ್ಲಿ, ವ್ರತೋಪಕ್ರಮದಲ್ಲಿ, ವ್ರತೋತ್ಸರ್ಜನದಲ್ಲಿ ಮಾತ್ರ ಕೇವಲ ಆಜ್ಯ ಹೋಮವೇ ಆದರೂ ಕೂಡ ಅಲ್ಲಿ ಮುಖಾಹುತಿ ಮಾಡಬೇಕು ಅಂತಲೂ, ಮತ್ತು ಕೇವಲ ಆಜ್ಯ ಹೋಮ ಮಾಡಿದಾಗ ಪರಿಧಿ ಪ್ರಹರಣ ಇಲ್ಲ, ಪರಿಧಿ ನಿರಸನ ಮಾಡಬೇಕು ಅಂದರೂ ಕೂಡ ಪುಂಸವನ ಕರ್ಮದಲ್ಲಿ ಮಾತ್ರ ಮತ್ತು ವ್ರತಕರ್ಮಗಳಲ್ಲಿ ಮಾತ್ರ ನಮಗೆ ಪರಿಧಿಯನ್ನು ನಿರಸನ ಪ್ರಹರಣವನ್ನೇ ಮಾಡಿದ್ರೂ ಕೂಡ ಲೇಪ ಕಾರ್ಯ ಮಾಡೋ ಹಾಗಿಲ್ಲ. ಗೊತ್ತಾಯ್ತಲ್ಲ? ಈ ಎರಡು ವಿಶೇಷ ನಿಯಮಗಳನ್ನು ಗುರುತು ಇಟ್ಟುಕೊಂಡು ಅಗ್ನಿಮುಖವನ್ನು ಮಾಡುವ ಆಚಾರ್ಯರುಗಳು ಈ ಎಲ್ಲ ನಿಯಮಗಳನ್ನು, ಏಕೆಂದರೆ ಇದೆಲ್ಲವೂ ಪ್ರಯೋಗದ ಪೂರ್ವತಂತ್ರ ಹಾಗೂ ಉತ್ತರ ತಂತ್ರಗಳಲ್ಲಿ ಬರುತ್ತೆ ಹೋಮ ಪ್ರಯೋಗದಲ್ಲಿ. ಹಾಗಾಗಿ ಈ ಆಯಾಯ ಹಂತಗಳ ವಿಧಿಗಳನ್ನು ಸರಿಯಾಗಿ ನಾವು ಗಮನ ಇಟ್ಟುಕೊಂಡು ಹೋಮವನ್ನು ಮಾಡಿದಾಗ ಅದು ಯಶಸ್ವಿಯಾಗುತ್ತದೆ. ಅಲ್ಲಿಗೆ ಒಟ್ಟಾರೆಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ದು,
ಕೇವಲ ಆಜ್ಯ ಹೋಮ ಮಾಡುವಾಗ ಆಜ್ಯ ಭಾಗಾಂತವೇ ಮಾಡಬೇಕು, ಮುಖಾಂತ ಇಲ್ಲ. ಮತ್ತು ಪಕ್ವಾಹುತಿ ಇರಲ್ಲ, ಮತ್ತು ಸ್ವಿಷ್ಟಕೃತ್ತಿಲ್ಲ, ಪರಿಧ್ಯಂಜನ ಲೇಪಕಾರ್ಯ ಪರಿಧಿ ಪ್ರಹರಣಗಳಿರಲ್ಲ, ಸಂಸ್ರಾವ ಹೋಮಗಳಿರಲ್ಲ. ಆದರೆ ಈ ನಿಯಮ ವ್ರತೋಪಕ್ರಮ, ವ್ರತೋತ್ಸರ್ಜನ ಮತ್ತು ಉಪಕರ್ಮಗಳಲ್ಲಿ ಕೇವಲ ಆಜ್ಯ ಹೋಮವೇ ಆದರೂ ಕೂಡ ಅಲ್ಲಿ ಮುಖಾಂತ ಅನ್ನೋದು ವಿಶೇಷವಾಗಿ ಉಂಟು ಅನ್ನೋದನ್ನು ವಿಶೇಷವಾಗಿ ತಗೊಳ್ಬೇಕು. ಹಾಗೇನೇ ಪರಿಧಿ ಪ್ರಹರಣ ಇದ್ದಾಗ ಲೇಪಕಾರ್ಯ ಪರಿಧ್ಯಂಜನ ಇದ್ದೇ ಇರುತ್ತೆ ಅಂತ ಆದರೂ ಕೂಡ ವ್ರತೋಪಕ್ರಮ, ವ್ರತೋತ್ಸರ್ಜನ ಮತ್ತು ಪುಂಸವನಗಳಲ್ಲಿ ಪರಿಧಿ ಪ್ರಹರಣ ಆದರೂ ಕೂಡ ಪರಿಧ್ಯಂಜನ ಲೇಪಕಾರ್ಯಗಳಿಲ್ಲ ಅನ್ನುವಂಥ ಈ ಥರ ವಿಶೇಷಗಳನ್ನು ಇಟ್ಟುಕೊಂಡು ನಾವು ಅಧ್ಯಯನವನ್ನು ಗುರುಮುಖೇನ ಮಾಡಿ ಆಯಾಯ ಕರ್ಮಗಳನ್ನು ಯಶಸ್ವಿಯಾಗಿ ಮಾಡಿ ಭಗವದ್ ಅನುಗ್ರಹಕ್ಕೆ ಕಾರಣರಾಗಬೇಕಾಗತ್ತೆ. ಓಂ ಶಾಂತಿ.